ನಮಸ್ತೆ ಗೆಳೆಯರೆ, ನಾನು ನಿಮ್ಮ LIC ಅಡ್ವೈಸರ್ ಭುವನೇಶ್ವರ್. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡರ್ ರೈಟಿಂಗ್ ರೂಲ್ಸಲ್ಲಿ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದು. ಫ್ರೆಂಡ್ಸ್, ಏನಪ್ಪ ಅಂತ ಅಂದರೆ, ನಿಮಗೆ ಗೊತ್ತಿರೋರು ಇಲ್ಲ ಪರಿಚಯ ಇರೋರು ಯಾರೋ ಒಬ್ರು ಬಂದು ನಿಮಗೆ LIC ಕೆಲವೊಂದು ಪ್ಲ್ಯಾನು ಹೇಳ್ತಾರೆ. ಓಕೆ ಅಂತೇಳಿ ನೀವು ಕೂಡ ಪ್ಲ್ಯಾನ್ ಮಾಡಿಸ್ತೀರಾ. ನಿಮ್ಮ ಕಮಿಟ್ಮೆಂಟ್ ನೋಡಿಕೊಂಡು ಎಷ್ಟು ಉಳಿತೆ ಎಷ್ಟು ಸೇವ್ ಆಗುತ್ತೆ ನೋಡ್ಕೊಂಡು ಪಾಲಿಸಿ ಮಾಡಿಸ್ತೀರಾ. ಪಾಲಿಸಿ ಮಾಡಿಸಿ ಏಜೆಂಟ್ ಮನೆಗೆ ಹೋಗ್ತಾರೆ. ಅವರು ಕೂಡ ಜವಾಬ್ದಾರಿ ಇರುತ್ತೆ. ಇನ್ ಟೈಮ್ ಪ್ರೀಮಿಯಂ ಕಟ್ಟಲಿಕ್ಕೆ ನಿಮಗೆ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಅದೆಲ್ಲ ಆದರೂ ಕೂಡ ನಿಮ್ಮ ಜವಾಬ್ದಾರಿ ಪಾಲಿಸಿ ಯಾವತ್ತು ಮಾಡಿಸ್ತೀರೋ ಅವಾಗಿಂದ ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂತಂದರೆ, ಇನ್ ಟೈಮ್ ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ ಎಲ್ಲ ಬೆನಿಫಿಟು ಸಿಗುತ್ತೆ. ಇನ್ ಟೈಮ್ ಪ್ರೀಮಿಯಂ ಕಟ್ಟಿಲ್ಲ ಅಂದರೆ ಬೆನಿಫಿಟ್ ಸಿಗಲ್ಲ. ಇನ್ ಟೈಮ್ ಯಾವಾಗ ಕಟ್ಟಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ LICಲಿ 4 ಮೋಡ್ ಇದೆ. ಅಂದರೆ ಮಂತ್ಲಿ ಮೋಡ್ ಇದೆ, ಕ್ವಾರ್ಟರ್ಲಿ ಮೋಡ್ ಇದೆ, ಹಾಫ್ ಇಯರ್ಲಿ ಇದೆ, ಇಯರ್ಲಿ ಮೋಡ್ ಇದೆ. ಸೊ ಈ ಎಲ್ಲ ಮೋಡ್ಗೂ ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಏನಪ್ಪ ಅಂದರೆ, ಫಸ್ಟ್ ಒಂದು ಮಂತ್ಲಿ ಮೋಡ್ ಅಂತ ಹೇಳಿದ್ರೆ ನಿಮಗೆ 15 ದಿನ ಗ್ರೇಸ್ ಪೀರಿಯಡ್ ಇದೆ. ಸಪೋಸ್ ಈ ಮಂತ್ 10ನೇ ತಾರೀಕು ನೀವು ಪ್ರೀಮಿಯಂ ಕಟ್ಟಬೇಕಂದ್ರೆ 10ನೇ ತಾರೀಕು ಕಟ್ಟಲೇಬೇಕು. ಸಪೋಸ್ ಕಟ್ಟಕ್ಕಾಗಿಲ್ಲ ಅಂತ ಹೇಳಿದ್ರೆ 10ರಿಂದ 25 ಅಂದರೆ 15 ದಿನ ನಿಮಗೆ ಗ್ರೇಸ್ ಪೀರಿಯಡ್ ಇರುತ್ತೆ. ಆ 15 ದಿನದಲ್ಲಿ ನೀವು ಕಟ್ಟಿದರೆ ನಿಮಗೆ ಡಬಲ್ ಆಕ್ಸಿಮೆಂಟ್ ಸಿಗುತ್ತೆ. ಇಲ್ಲ ಅಂದರೆ ಸಿಗಲ್ಲ ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಆಕ್ಸಿಮೆಂಟ್ ಸಿಗಬೇಕಂದ್ರೆ ಗ್ರೇಸ್ ಪೀರಿಯಡ್ ಒಳಗೆ ಪ್ರೀಮಿಯಂ ಕಟ್ಟಬೇಕು. ಅದು ಮಂತ್ಲಿ ಮಾಡೋದ್ರೆ ಓನ್ಲಿ 15 ಡೇಸ್ ಗ್ರೇಸ್ ಪೀರಿಯಡ್ ಮಾತ್ರ ಇರುತ್ತೆ. 15 ಡೇಸ್ ಒಳಗೆ ಪ್ರೀಮಿಯಂ ಕಟ್ಟಿದ್ರೆ ಮಾತ್ರ ನಿಮಗೆ ಗ್ರೇಸ್ ಪೀರಿಯಡ್ ಸಿಗುತ್ತೆ. ಆಪ್ಷನ್ BCD ಅಂದರೆ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಇಯರ್ಲಿ ಇವೆಲ್ಲವೂ 1 ಮಂತ್ ಗ್ರೇಸ್ ಪೀರಿಯಡ್ ಇರುತ್ತೆ. ಅಂದರೆ 30 ಡೇಸ್. ಈ ಮಂತ್ ನೀವು 10ನೇ ತಾರೀಕು ಪ್ರೀಮಿಯಂ ಕಟ್ಟಬೇಕಾದ್ರೆ ನೆಕ್ಸ್ಟ್ ಮಂತ್ 10ನೇ ತಾರೀಕೊಳಗೆ ನಿಮಗೆ ಗ್ರೇಸ್ ಪೀರಿಯಡ್ ಇರುತ್ತೆ. ಆ 10ನೇ ತಾರೀಕೊಳಗೆ ಪ್ರೀಮಿಯಂ ಕಟ್ಟಿದರೆ ಮಾತ್ರ ನಿಮಗೆ ಡಬಲ್ ಆಕ್ಸಿಮೆಂಟ್ ಸಿಗುತ್ತೆ. ಇಲ್ಲಾಂದರೆ ಸಿಗಲ್ಲ ಫ್ರೆಂಡ್ಸ್. ಇವು 3 ಮಣಿ ಮಾತ್ರ 1 ತಿಂಗಳು ಗ್ರೇಸ್ ಪೀರಿಯಡ್ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಗ್ರೇಸ್ ಪೀರಿಯಡ್ ಕ್ರಾಸ್ ಆದರೆ ನಿಮಗೆ ಇದು ಬೆನಿಫಿಟ್ ಸಿಗಲ್ಲ. ಏಜೆಂಟ್ ಪಾಲಿಸಿ ಮಾಡಬೇಕಾದ್ರೆ ನಿಮಗೆ ಹೇಳ್ತಾರೆ ಆಕ್ಸಿಡೆಂಟ್ ಬೆನಿಫಿಟ್ ಡಬಲ್ ಸಿಗುತ್ತೆ. ಹೌದು, ಖಂಡಿತ ಸಿಗುತ್ತೆ. ಅದು ನೀವು ಗ್ರೇಸ್ ಪೀರಿಯಡ್ ಒಳಗೆ ಕಟ್ಟಿದರೆ ಮಾತ್ರ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಒಂದು ತೆಂಗಿನ ಸಸಿ ನೀವು ಹಾಕಿದ ಕೂಡಲೇ ಅಂತೂ ಮರ ಅಂತ ಆಗಲ್ವಲ್ಲ, ಕಾಯಿ ಅಂತೂ ಬಿಡಲ್ವಲ್ಲ. ಒಂದು ತೆಂಗಿನ ಸಸಿ ಹಾಕಿದ ಮೇಲೆ ಅದಕ್ಕೆ ದಿನ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಕಳೆ ಕೀಳಬೇಕು, ಔಷಧಿ ಸಿಂಪಡಣೆ ಮಾಡಬೇಕು. ಇದೆಲ್ಲ ಮಾಡಿ ನೀವು 5ರಿಂದ 7 ವರ್ಷ ಆದಮೇಲೆ ನಿಮಗೆ ತೆಂಗಿನಕಾಯಿನ ಒಂದು ಉತ್ತಮವಾದ ಫಲ ಸಿಗುತ್ತೆ. ಆವಾಗ ನೀವು ಅದನ್ನು ಈಗ ಎಳ್ನೀರು ಕುಡಿಯೋದಾಗಲಿ, ಇಲ್ಲ ಕಾಯಿ ತಿನ್ನೋದಾಗಲಿ ಅನುಭವಿಸ್ಬೋದು. ಅದೇ ರೀತಿ ಕೂಡ ಇನ್ಶೂರೆನ್ಸ್ ಪ್ರೀಮಿಯಮ್ ಕೂಡ ಅದೇ ರೀತಿಯೇ. ನೀವು ಇನ್ಶೂರೆನ್ಸ್ ಪ್ರೀಮಿಯಮ್ ಎವ್ರಿ ಮಂತ್ ನೀವು ಕಟ್ಕೊಂಡು ಹೋದರೆ, ಟರ್ಮ್ ಮುಗಿಯೋವರೆಗೆ ಕಟ್ಕೊಂಡು ಹೋದರೆ ನಿಮಗೆ ನಿಮ್ಮ ಮಗಳ ಮದುವೆಗೋ, ಇಲ್ಲ ಮಗನಿಗೆ ಹೈಯರ್ ಎಜುಕೇಷನ್ಗೋ, ಇಲ್ಲ ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಗೋ ಈ ದುಡ್ಡು ಬರುತ್ತೆ. ನೀವು ಕಟ್ಕೊಂಡು ಹೋಗಿಲ್ಲ, ಅಲ್ಲಿ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರೆ, ಇಲ್ಲ ಲ್ಯಾಪ್ಸ್ ಆದರೆ ನಿಮಗೆ ಈ ಅಮೌಂಟು ಆ ಟೈಮಿಗೆ ಸಿಗಲ್ಲ. ಎಷ್ಟೋ ಜನ ನಮಗೆ ಬಂದು ಕೇಳಿದರೆ, ಸರ್ ಈ ಥರ ಪಾಲಿಸಿ ಮಾಡಿಸಿ ಲ್ಯಾಪ್ಸ್ ಆಗಿದೆ, ಅದು ದುಡ್ಡು ವಾಪಸ್ ಕೊಡಿ. ಖಂಡಿತ ಬರಲ್ಲ. 1 ವರ್ಷ ಒಳಗಡೆ ನೀವು ಪಾಲಿಸಿ ಪ್ರೀಮಿಯಂ ಕಟ್ಟೋದು ಸ್ಟಾಪ್ ಮಾಡಿದ್ರೆ ನೀವು ಕಟ್ಟಿರೋ ಅಮೌಂಟ್ ಕೂಡ ಬರಲ್ಲ. ಇವಾಗಿನ ರೂಲ್ಸ್ ಪ್ರಕಾರ ಮಿನಿಮಮ್ 1.5 ವರ್ಷ ಕಟ್ಟಲೇಬೇಕು. ಯಾವುದೇ ಪಾಲಿಸಿ ಮಾಡಿಸಿ ಮಿನಿಮಮ್ 1 ವರ್ಷದ ಮೇಲೆ ಕಟ್ಟಲೇಬೇಕು. ಹಂಗಿದ್ರೆ ಮಾತ್ರ ನೀವು ಕಟ್ಟೋ ದುಡ್ಡು ವಾಪಸ್ ಹೋಗ್ಬೋದು. ಹಳೆ ಪ್ಲ್ಯಾನ್ ಅಂದರೆ ಮಿನಿಮಮ್ 3 ವರ್ಷ ಆಯಿತು. ಇವಾಗ ಹತ್ರ ಇಲ್ಲ, ಮಿನಿಮಮ್ 1 ವರ್ಷ ಪ್ರೀಮಿಯಂ ಕಟ್ಟಲೇಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಕಟ್ಟಿರೋ ದುಡ್ಡು ಕಡಿಮೆ ಸಿಗುತ್ತೆ, ಪೂರ್ತಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾರೋ, ಪಾಲಿಸಿ ನೀವು ಮಾಡಿಸ್ಬೇಕಾದ್ರೆ ನಿಮ್ಮ ಕಮಿಟ್ಮೆಂಟ್ ನೋಡ್ಕೊಳ್ಳಿ. ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ, ನನಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನನ್ನ ಕಮಿಟ್ಮೆಂಟ್ ಎಷ್ಟಿದೆ, ಎಷ್ಟು ಸೇವ್ ಆಗುತ್ತೆ, ಆ ಸೇವಿಂಗ್ಸ್ ಮೇಲೆ ನೀವು ಪ್ಲ್ಯಾನ್ ತೊಗೊಳ್ಳಿ. ಏಜೆಂಟ್ ಬಂದು ಹೇಳ್ತಾರೆ ಇಲ್ಲ ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಡನ್ನಾಗಿ ಡಿಸಿಷನ್ ತೊಗೊಳೋದಕ್ಕಿಂತ ನಿಮ್ಮ ಕಮಿಟ್ಮೆಂಟ್ ಪ್ಲ್ಯಾನ್ ಮಾಡಿ. ನೀವು ನಿಮ್ಮ ವೈಫ್ ಇಲ್ಲ ಮದರ್ ಯಾರು ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು, ನನಗೆ ಇಷ್ಟು ಬರ್ತಾ ಇದೆ ಸ್ಯಾಲ್ರಿ, ಇಷ್ಟು ಸೇವ್ ಆಗುತ್ತೆ, ಇಷ್ಟಕ್ಕೆ ನಾವು ಇನ್ಶೂರೆನ್ಸ್ ಮಾಡೋದಂದರೆ ಫ್ಯಾಮಿಲಿ ಕವರ್ ಆಗಂತ ಇನ್ಶೂರೆನ್ಸ್ ಮಾಡಿಸಿ. ನೀವು ಒಬ್ಬರೇ ಮಾಡಿಸ್ಬೇಡಿ, ನಿಮ್ಮ ವೈಫು, ಮಕ್ಕಳು, ತಂದೆ ತಾಯಿ ಅವರೆಲ್ಲ ಕವರೇಜ್ ತಗ ಒಂದು ಇನ್ಶೂರೆನ್ಸ್ ತೊಗೊಂಡ್ರೆ ನಿಮಗೆ ಲೈಫ್ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್. ಪಾಲಿಸಿ ನೀವು 6 ತಿಂಗಳು ಒಳಗಡೆ ಕಟ್ಟಿದರೆ ಮಾತ್ರ ಪಾಲಿಸಿ ಲ್ಯಾಪ್ಸ್ ಆಗಲ್ಲ. ನೀವು 6 ತಿಂಗಳು ಕಟ್ಟೋದು ಕ್ರಾಸ್ ಆದರೆ ನಿಮಗೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. 180 ಡೇಸ್ ಒಳಗಡೆ ನೀವು ಕಟ್ಟಲೇಬೇಕು. ಯಾವುದೇ ಪ್ರೀಮಿಯಂ ಆಗಲಿ, ಮಂತ್ಲಿ ಆಗಲಿ, ಕ್ವಾರ್ಟರ್ ಆಗಲಿ, ಹಾಫ್ ಇಯರ್ಲಿ ಆಗಲಿ, ಇಯರ್ಲಿ ಆಗಲಿ, ಅದು 6 ತಿಂಗಳ ಒಳಗಡೆ ಪ್ರೀಮಿಯಂ ಕಟ್ಟಿದ್ರೆ ಪಾಲಿಸಿ ಲ್ಯಾಪ್ಸ್ ಆಗಲ್ಲ. 6 ತಿಂಗಳ ಕ್ರಾಸ್ ಆದರೆ ನಿಮಗೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಪ್ಲಸ್ ಗ್ರೇಸ್ ಪೀರಿಯಡ್ ಒಳಗೆ ಕಟ್ಟಿದರೆ ನಿಮಗೆ ಆಕ್ಸಿಡೆಂಟ್ ಬೆನಿಫಿಟ್ ಸಿಗುತ್ತೆ. ಗ್ರೇಸ್ ಪೀರಿಯಡ್ ಕ್ರಾಸ್ ಆದರೆ ಆಕ್ಸಿಡೆಂಟ್ ಬೆನಿಫಿಟ್ ಸಿಗಲ್ಲ, ಓನ್ಲಿ ನಾರ್ಮಲ್ ಕ್ಲೈಮ್ ಸಿಗುತ್ತೆ. ಇದು ನೀವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ರಿವೈವಲ್ ಪಾಲಿಸಿ. ಮತ್ತೆ ನೀವು ಪಾಲಿಸಿ ಲ್ಯಾಪ್ಸ್ ಆದರೆ ಪಾಲಿಸಿನ ರಿವೈವಲ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಆಧಾರ್ ಕಾರ್ಡ್ ಕೊಟ್ಟು ಹೋಗಿ ನಿಯರೆಸ್ಟ್ ಬ್ರಾಂಚ್ ಹೋಗಿ ನೀವು ಪಾಲಿಸಿ ಡಾಕ್ಯುಮೆಂಟ್ ಕೊಟ್ಟರೆ ಅವರು ಪಾಲಿಸಿ ರಿವೈವಲ್ ಮಾಡಿ ನಿಮಗೆ ಕೊಡ್ತಾರೆ. ಇದು ಅಂಡರ್ ರೈಟಿಂಗ್ ರೂಲ್ಸ್ ಕೆಲವೊಂದು ಪಾಯಿಂಟ್ಸ್ ಮಾತ್ರ ಬಂದಿದೆ, ನಿಮ್ಗೆ ಹೇಳಿದ್ದೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡೋಣ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಹಾಗೆ ಏನಾದರೂ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ನನ್ನ ನಂಬರ್ಗೆ ಕರೆ ಮಾಡಿ, ನಾನು ಖಂಡಿತ ನಿಮಗೆ ಸಜೆಸ್ಟ್ ಮಾಡ್ತೀನಿ ಏನು ಮಾಡಬೇಕು ಅಂತೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ಗುಡ್ ಡೇ.